ಗುಡ್ ಮಾರ್ನಿಂಗ್ ಕರ್ನಾಟಕ. ಸೊ ಬೆಳಗಿನ ಜಾವ 5 ಗಂಟೆ. ಬ್ಯಾಕ್ ಪ್ಯಾಕ್ ಎಲ್ಲ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿದ್ದೀವಿ ರೈಡ್ಗೆ. ಎಲ್ಲಿಗೆ ಅಂತ ನಾನು ಮುಂದೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಐ ಆಮ್ ಸೋ ಎಕ್ಸೈಟೆಡ್. ಯಾಕಂತ ಹೇಳಿದರೆ ಇಷ್ಟು ದೂರ ರೈಡ್ ಮಾಡ್ತಾ ಇರೋದು ನಾನು ಫಸ್ಟ್ ಟೈಮು. ಸೊ ನಮ್ಮ ಹಸ್ಬೆಂಡ್ ಜೊತೆ ಎಲ್ಲ ಬ್ರೇಕ್ಫಾಸ್ಟ್ ರೈಡೆಲ್ಲ ಹೋಗ್ತಾ ಇದ್ದೆ. ಬಟ್ ಲಾಂಗ್ ಅಂತ ಹೇಳಿದ್ರೆ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಮತ್ತು ಇದು ನಮ್ಮದು ಮೊದಲನೇ ವೀಡಿಯೋ ಆಗಿರುತ್ತೆ. ಸೊ ಅದರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಹೇಗೆ ಬರುತ್ತೋ ನನಗೂ ಗೊತ್ತಿಲ್ಲ. ಸೊ ಮನೆಯಿಂದ ನಾವು ನೆಲಮಂಗಲ ಟೋಲ್ಗೆ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಸೊ ಎಕ್ಸೈಟೆಡ್ ಇದೆ. ಇಷ್ಟು ದೂರ ಜರ್ನಿ ಇದೆ, ಹೇಗಿರುತ್ತೆ ಅಂತ. ಟೈಮ್ ಹೊರಡೋಣವಾ? ನೆಲಮಂಗಲದಿಂದ ಹಾಸನ ಹೈವೇ ಕನೆಕ್ಟ್ ಆದ್ವಿ. ಸೊ ಎಷ್ಟು ಮಂಜಿದೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು. ಸೊ ಮುಂದ್ಗಡೆ ಗಾಡಿಗಳು ಬರೋದು ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಮಂಜಿದೆ. ಸೊ ಇದೊಂದು ಫಸ್ಟ್ ಬ್ರೇಕು ಫ್ಯೂಲ್ ಹಾಕಿಸ್ಕೊಳ್ಳೋಕ್ಕೆ. ಸೊ ನಮ್ಮ ಯಜಮಾನರು ವೀಡಿಯೋ ಮಾಡ್ತಾ ಇದ್ದಾರೆ ಅವ್ರ ಕ್ಯಾಮ್ರಾದಲ್ಲಿ. ಸೊ ಎಷ್ಟು ಸೀನಿಕ್ ಇತ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿತ್ತು ಮತ್ತು ತುಂಬಾ ಚಿಲ್ಲಿತ್ತು. ಸೊ ಈ ಮಂಜುಗಳ ನಡುವೆ ನಾವು ಹೋಗ್ತಾ ಇರೋದು ಮಂಜುನಾಥನ ದರ್ಶನ ಮಾಡೋಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಏನೇನು ಆರ್ಡ್ರ್ ಮಾಡಿದ್ರಿ? ಸಿಂಗಲ್ ಇಡ್ಲಿ ವಡೆ ಮತ್ತು ಒಂದು ಮಸಾಲೆ. ಹೊರಡೋಣ ಇವಾಗ. ಎಷ್ಟೊತ್ತಿನ ರೀಚ್ ಆಗಕ್ಕೆ ಅಲ್ಲಿಗೆ? ಇನ್ನೊಂದು ಡಿಪೆಂಡ್ಸು. ಬೇಗ ಹೋದ್ರೆ ಒಂದು 2.5-3 ಅವರು. 2.5-3 ಅವರ? 2 ಅವರಲ್ಲಿ ಆಗಲ್ವಾ? ಒಂದು 10 ಅವರ್ ಕೊಡ್ಸ್ಕೊಡಾಗುತ್ತೆ. ಓಕೆ ನಡೀರಿ. ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಮತ್ತೆ ರೈಡ್ ಶುರು ಮಾಡಿದ್ವಿ. ಸೊ ಅಷ್ಟರೊಳಗೆ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿತ್ತು, ನಾವು ಎಕ್ಸಾಸ್ಟೆಡ್ ಆಗಿದ್ವಿ. ಸೊ ಬಟ್ ಚೆನ್ನಾಗಿತ್ತು. ಸುತ್ತಮುತ್ತ ನೋಡಿಕೊಂಡು ಗಿಡಮರಗಳನ್ನ. ಇನ್ನೊಂದು 79 ಕಿಲೋಮೀಟರ್ಸ್ ಇದೆ ಧರ್ಮಸ್ಥಳಕ್ಕೆ. ಸೊ ನಮ್ಮ ಯಜಮಾನರು ರೋಡ್ ಕಂಡೀಷನ್ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ. ಸೊ ನಾನು ಕೇಳಿಸ್ಕೊಳ್ತಾ ಇಲ್ಲ ಸುಮ್ಮನೆ. ಸೊ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ ಅವ್ರ ವಾಯ್ಸ್ನ. ಇನ್ನೇನು 79 ಕಿಲೋಮೀಟರ್ಸ್ ಧರ್ಮಸ್ಥಳ. ಸೊ ಥ್ರೂ ಶಿರಾಡಿ ಘಾಟ್ಗೆ ಕನೆಕ್ಟ್ ಆದ್ವಿ ನಾವು ಮತ್ತೆ. ಸೊ ಬಟ್ ರೋಡ್ ಕಂಡೀಷನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ನೀವೇ ನೋಡ್ತಾ ಇದ್ದೀರಾ. ಸೊ ಹಿಂದೆ ನಾನು ಕೂತ್ಕೊಳ್ಳೋಕ್ಕೂ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು, ಅಷ್ಟು ರೋಡ್ ಕಂಡೀಷನ್ ಬ್ಯಾಡಾಗಿತ್ತು. ಸೊ ನಾನು ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ಇಲ್ಲೊಂದು ಚಿಕ್ಕ ಬ್ರೇಕ್ ತೊಗೊಂಡ್ವಿ. ಗುಂಡಿ ಹತ್ರ ಚೌಡೇಶ್ವರಿ ಟೆಂಪಲ್ ಹತ್ರ ಒಂದು. ಸೊ ಸುತ್ತಮುತ್ತ ಬೆಟ್ಟ. ಸೊ ಈ ಥರ ನೋಡಿದ್ದು ನಾನು ಫಸ್ಟ್ ಟೈಮು. ಚೆನ್ನಾಗಿತ್ತು, ಒಂಥರ ಲಾಂಗ್ ರೈಡ್ ಎಕ್ಸ್ಪೀರಿಯನ್ಸು. ವೇಟು ಧರ್ಮಸ್ಥಳ ರೋಡ್ಗೆ ಕನೆಕ್ಟ್ ಆದ್ವಿ. ಸೊ ಎಲ್ಲಿ ಅಕ್ಕಪಕ್ಕ ನೋಡಿದ್ರೂ ಬರೀ ಸೋಡಾದೇ ಇದೆ. ಸೋಡಾ ತುಂಬ ಬಿಸಿಲಿತ್ತು. ಬಟ್ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂದ್ಕೊತೀನಿ. ಎಲ್ಲ ಚೆನ್ನಾಗಿತ್ತು. ಜನ ಜಾಸ್ತಿ ಮಂಡ್ಯ ಅಲ್ವಾ, ಮಂಡ್ಯ ಇರೋದ್ರಿಂದ ಬಸ್ ಜಾಸ್ತಿ. ಮೇನು ಶಿವಂಗ್ ಮಂಡ್ಯನೇ ಅಲ್ವಾ. ಒಳ್ಳೆ ದರ್ಶನ. ಲೇಟ್ ಆದ್ರೂ ಚೆನ್ನಾಗಾಯ್ತು. ಫಸ್ಟ್ ಟೈಮ್ ಬಂದಿದ್ದಲ್ಲ ನೀವು? ಅಂದರೆ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು. ಅದಾದ್ಮೇಲೆ ಇವಾಗಲೂ ನಿಮ್ಮ ಜೊತೆ ಹೋಮ್ ಮಿನಿಸ್ಟರ್ ಜೊತೆ. ಯಾರಾದರೂ ಸ್ಟೇ ಬೇಕಂದರೆ ಸಹ್ಯಾದ್ರಿ ಆನ್ಲೈನ್ ಬುಕ್ಕಿಂಗ್. ಚೆನ್ನಾಗಿದೆ ಹೋಟೆಲು. ತಿಥೈ ಹೌದಾ? ಟೂ ವೀಲರ್ ಪಾರ್ಕಿಂಗ್ ಇಲ್ಲೂ ಮಾಡ್ಬೋದು.
ಒಳಗಡೆ ಇಲ್ಲಿ ಲೆಫ್ಟ್ ಓವರ್ ಮಾಡ್ಬೋದು ನೀವು. ಟೂ ವೀಲರ್ ಬರೋರು ಇತ್ತು. ಇದು ರಿಸೆಪ್ಷನ್ ತೋರ್ಸೋಣ ಬನ್ನಿ. ಇದು ಸಹ್ಯಾದ್ರಿ. घेऊतकी ಇದು ಬೇಸಿಕಲಿ ರಿಸೆಪ್ಷನ್ ಇದೆ. ಸೊ ನಾವು ಬುಕ್ ಮಾಡಿದ್ದು ನಾನ್ ಎ ಸಿ ಅಲ್ಲ, ನಾನ್ ಎ ಸಿ. ಹಾಂ, ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ ಆ್ಯಂಡ್ ವೆಲ್ ಆ್ಯಂಡ್ ಹೈಜಿನಿಕ್ ಇದೆ, ವೆಲ್ ಮೇಂಟೈನ್ಡ್. ಸೊ ನಮ್ಮ ರೂಮ್ ಒಂದ್ಸಲ ತೋರಿಸ್ತೀನಿ ನಿಮಗೆ ಇಲ್ಲಿ. ಸೊ ಲಿಫ್ಟ್ ಫೆಸಿಲಿಟೀಸು ಇರುತ್ತೆ ನಿಮಗೆ. ಇದು ನಮ್ಮ ರೂಮ್. ಸೊ ನಾನ್ ಎ ಸಿ, 2 ಬೆಡ್ಸ್. ಓಪನ್ ಮಾಡಿ. ಅಟ್ಯಾಚ್ ಬಾತ್ರೂಮ್ ಇದೆ, ವೆಸ್ಟರ್ನ್ ಸ್ಟೈಲೇ ಇದೆ. ನೇತ್ರಾವತಿ ನದಿಗೆ ಹೋದಾಗ ನೀರಿರಲಿಲ್ಲ, ಬಟ್ ಎಷ್ಟು ಗಲೀಜು ಮಾಡಿದ್ರು ಅಂದರೆ ಜನ ಪಾಪ ಅಲ್ಲಿ ಅವರು ಅನೌನ್ಸ್ಮೆಂಟ್ ಮಾಡ್ತಾನೆ ಇದ್ದಾರೆ. ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ, ಟಯರ್ಡ್ ಆಗಿತ್ತು ಅಂತ ಹೇಳಿ. ಮತ್ತು ನಾವು ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದು ರತ್ನಗಿರಿ ಹಿಲ್ಗೆ, ಬಾಹುಬಲಿ ಸ್ಟ್ಯಾಚು ನೋಡ್ಕೊಂಡು ಬರೋಣ ಅಂತ. ಇದು ಧರ್ಮಸ್ಥಳ ಟೆಂಪಲಿಂದ 1 ಕಿಲೋಮೀಟ್ರ್ ದೂರದಲ್ಲಿದೆ. ನಾವು ಹೊರಟಿದ್ದು 6 ಗಂಟೆಗೆ, ಕ್ಲೋಸ್ ಆಗೋಗಿದೆ ಅಂತ ಅಂದ್ಕೊಂಡ್ವಿ. ಟೈಮಿಂಗ್ಸ್ ಗೊತ್ತಿರಲಿಲ್ಲ ನಮಗೆ. ಆಮೇಲೆ ಆ ಕಡೆಯಿಂದ ವೆಹಿಕಲ್ಸ್ ಎಲ್ಲ ಬರ್ತಾಯಿತ್ತು. ಸೊ ಇದಕ್ಕೆ ನಿಮಗೆ ಬೈ ರೋಡು ಹೋಗ್ಬೋದು, ಸೊ ಮೆಟ್ಲಿಂದನೂ ಹೋಗ್ಬೋದು. ಮೆಟ್ಲಿಂದ ಹೋದರೆ ಒಂದು 20 ನಿಮಿಷ ಆಗುತ್ತೆ, ಬೈ ರೋಡಿಂದ ಒಂದು 5 ಮಿನಿಟ್ಸಲ್ಲಿ ನೀವು ರೀಚ್ ಆಗಿಬಿಡ್ಬೋದು ಮೇಲೆ. ಸೊ ಪಾರ್ಕಿಂಗ್ ಕೂಡ ಜಾಗ ಇದೆ ನಿಮಗೆ. ಸೊ ಜನನೂ ಇದ್ದರು ಇಲ್ಲಿ. ಸನ್ಸೆಟ್ ಟೈಮಲ್ಲಿ ಹೋಗಿದ್ದು ನಾವು, ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿಂದ ನಿಮಗೆ ಧರ್ಮಸ್ಥಳದ ವ್ಯೂ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಬಾಹುಬಲಿ ಸ್ಟ್ಯಾಚು ಇದು ಬಂದು ನಿಮಗೆ 39 ಫೀಟ್ ಉದ್ದ ಇರುತ್ತೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ನಿಮಗೆ ಆ ಸೈಡಲ್ಲಿ ಚಿಕ್ಕ ಮ್ಯೂಸಿಯಂ ಥರ ಮಾಡಿರ್ತಾರೆ, ಎಲ್ಲ ಇನ್ಫಾರ್ಮೇಷನ್ನು ಅದರಲ್ಲೇ ಕೊಟ್ಟಿರ್ತಾರೆ. ಸೊ ಇದನ್ನು ಕೆತ್ತನೆ ಮಾಡಿರೋದು 1973ನಲ್ಲಿ, ಸೊ ರತ್ನವರ್ಮ ಹೆಗ್ಡೆ ಅವ್ರು ಇರಬೇಕಾದ್ರೆ. ಬಟ್ ಇದನ್ನು ಸ್ಥಾಪನೆ ಮಾಡಿದ್ದು ಸೊ ನಿಮಗೆ 1982ನಲ್ಲಿ ವೀರೇಂದ್ರ ಹೆಗ್ಡೆ ಅವ್ರ ಕಾಲದಲ್ಲಿ ಇದನ್ನು ಸ್ಥಾಪನೆ ಮಾಡಿರ್ತಾರೆ. ಸೊ ಇದು ಬಂದುಬಿಟ್ಟು ನಿಮಗೆ 12 ವರ್ಷಕ್ಕೆ ಒಂದು ಸಲ ಮಹಾಮಸ್ತಾಭಿಷೇಕನೂ ಕೂಡ ಇಲ್ಲಿ ನಡೆಯುತ್ತೆ. ಸೊ ತುಂಬ ಚೆನ್ನಾಗಿತ್ತು, ಶಾಂತಿಯಿಂದ ಇತ್ತು. ಬಟ್ ಇದೆಲ್ಲ ನಿಮಗೆ ಬೋರ್ಡ್ಸ್ ಹಾಕಿದ್ದಾರೆ, ಯಾಕಂತ ಹೇಳಿದ್ರೆ ಸೊ ಅದು ಸ್ಕಲ್ಪ್ಚರನ್ನು ಮುಟ್ಟಿ ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಮುಟ್ಟಂಗಿಲ್ಲ ಅಂತ ನಿಮಗೆ ಬೋರ್ಡ್ಸ್ ಎಲ್ಲ ಇರುತ್ತೆ. ನೋಡಿ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ. ಈ ಚಿಕ್ಕ ಮ್ಯೂಸಿಯಂ ಥರ ಮಾಡಿದ್ದಾರೆ ಇದನ್ನು. ಸೊ ನಿಮಗೆ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ 64 ಕಿಲೋಮೀಟರ್ಸು ಒಂದೇ ಶಿಲೆನ ಎತ್ಕೊಂಡು ಬರಬೇಕಾಗಿರುತ್ತೆ. ಸೊ ಅದನ್ನು ನಿಮಗೆ 64 ವೀಲ್ಸ್ ಇರೋ ಟ್ರಾಲಿನಲ್ಲಿ 3 ಟ್ರ್ಯಾಕ್ಟರ್ಗಳಿಂದ ಇದನ್ನು ಇಲ್ಲಿಗೆ ತಗೊಂಡು ಬಂದಿರ್ತಾರೆ. ಸೊ ಶಿಲಾಮೂರ್ತಿ ಅಂತ ಹೇಳ್ಬೋದು ನಾವು ಇದನ್ನು, ಯಾಕಂದರೆ ಒಂದೇ ಕಲ್ಲಲ್ಲಿ ಕೆತ್ತಿರ್ತಾರೆ. ಸೊ ಇದೆಲ್ಲ ಇನ್ಫಾರ್ಮೇಷನ್ಸ್ ಕೂಡ ನಿಮಗೆ ಇಲ್ಲಿ ಬರೆದಿದ್ದಾರೆ. ಸೊ ಇದು ಮುಗಿಸ್ಕೊಂಡು ಸೊ ನಾವು ಹೊರಟಿದ್ದು ರಾಮ ಟೆಂಪಲ್ಲು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ಧರ್ಮಸ್ಥಳಕ್ಕೆ ಹೋದ್ವಿ, ಅಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡು ಮತ್ತೆ ರೂಮ್ಗೆ ಹೋಗಿ ನಾವು ರೆಸ್ಟ್ ಮಾಡಿದ್ವಿ. ಸೊ ಗುಡ್ ಮಾರ್ನಿಂಗ್, ಡೇ 2. ಸೊ ಸೂರ್ಯನ ಹಿಂಬಾಲಿಸ್ಕೊಂಡು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ ಸೌತ್ ಅಡ್ಕಾಗೆ. ಸೊ ನೀವು ವ್ಯೂ ನೋಡಿ, ನಾವು ರೂಮ್ ಚೆಕ್ಔಟ್ ಆಗಿ ಹೊರಗಡೆ ಬಂದಾಗ 7:30 7:45 ಆಗಿತ್ತು. ಅರ್ಲಿ ಮಾರ್ನಿಂಗ್ ಅಂತ ಹೇಳಿದ್ರೆ ವ್ಯೂ ತುಂಬಾ ಚೆನ್ನಾಗಿತ್ತು. ಆ ಕಡೆ ಸೈಡೆಲ್ಲ ತುಂಬ ಚೆನ್ನಾಗಿರುತ್ತೆ, ಸೂರ್ಯನ ಕಿರಣಗಳು. 8:15ಗೆಲ್ಲ ನಾವು ಸೌತ್ ಅಡ್ಕ ರೀಚ್ ಆದ್ವಿ. ಇಲ್ಲೂ ಕೂಡ ಪೀಸ್ಫುಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು.
ಸೌತಡ್ಕ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಈವನ್ ನಮ್ಮ ಯಜಮಾನ್ರು ಫಸ್ಟ್ ಟೈಮೇ ನೋಡ್ತಾ ಇರೋದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಟಿಕೆಟ್ ಕೌಂಟರ್ ಇರುತ್ತೆ ಪ್ರಸಾದಕ್ಕೆ. ಸೊ ಅದಾಗಿದ್ದ ತಕ್ಷಣ ನಾವು ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಫೈನಲ್ ಸ್ಟಾಪು ನಮ್ಮದು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಬ್ಯಾಕ್ ಟು ಬ್ಯಾಂಗ್ಳೂರು ಕಡೆ ಪಯಣ ನಮ್ಮದು. ಸೊ ಮಧ್ಯದಲ್ಲಿ ಇಲ್ಲೊಂದು ಸ್ಟಾಪ್ ಕೊಟ್ವಿ, ಹನ್ಬಲ್ ಚಿಕ್ಕಿ ಫ್ಯಾಕ್ಟ್ರಿ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಿಮಗೆ ವೆರೈಟಿ ಆಫ್ ಚಿಕ್ಕೀಸ್ ಇರುತ್ತೆ. ಸೊ ಎಲ್ಲ ಫ್ಲೇವರ್ಸ್ ಚೆನ್ನಾಗಿರುತ್ತೆ. ಮತ್ತು ಚಕ್ಲಿ ಅದೆಲ್ಲ ನಿಮಗೆ ಇಲ್ಲೇ ಲೈವಲ್ಲಿ ಮಾಡ್ತಾ ಇರ್ತಾರೆ. ಇಲ್ಲೊಂದು ಸ್ಟಾಪ್ ಕೊಟ್ಕೊಂಡು ಸ್ವಲ್ಪ ಪರ್ಚೇಸಿಂಗ್ ಮಾಡಿ ಸೊ ನಾವು ಮತ್ತೆ ಹೊರಟಿದ್ದು